9 ವರ್ಷಗಳಿಂದ ನನ್ನ ಸೋದರಮಗ ನನ್ನ ಮಗನ ಹುಟ್ಟುಹಬ್ಬದ ಪಾರ್ಟಿಯಿಂದ ಒಂದು ಉಡುಗೊರೆಯನ್ನು ಕದಿಯುತ್ತಿದ್ದನು. ಆದ್ದರಿಂದ ಈ ವರ್ಷ ನಾನು ಅವನನ್ನು ನಿಷೇಧಿಸಿದೆ. ಪ್ರತಿ ವರ್ಷ ತಪ್ಪದೆ 12 ವರ್ಷದ ಕೇಲೆಬ್ ಪಾರ್ಟಿ ಮುಗಿಯುವವರೆಗೆ ಕಾಯುತ್ತಿದ್ದ ಮತ್ತು ನನ್ನ ಮಗನ ಉಡುಗೊರೆಗಳಲ್ಲಿ ಒಂದನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಅವನು ಚಿಕ್ಕವನಿದ್ದಾಗ ಇದು ಶುರುವಾಯಿತು ಮತ್ತು ನಾನು ಅದನ್ನು ಬಿಟ್ಟುಬಿಡಲು ಪ್ರಯತ್ನಿಸಿದೆ. ಆದರೆ ನಾನು ಯಾವಾಗಲೆಲ್ಲ ಈ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೆನೋ ನನ್ನ ಪತಿ ಮತ್ತು ಅತ್ತೆ ನನ್ನನ್ನು ಸುಮ್ಮನಿರಿಸುತ್ತಿದ್ದರು. ಅವರು, ನಿನ್ನ ಮಗನಿಗೆ ಸಾಕಷ್ಟು ಉಡುಗೊರೆಗಳು ಇವೆ, ಪಾಪ ಕೇಲೆಬ್‌ಗೆ ಒಂದು ಕೊಡೋಣ ಎನ್ನುತ್ತಿದ್ದರು. ನಾನು ಅದನ್ನು ಕಳ್ಳತನ ಎಂದು ಕರೆದಾಗ, ಮಗುವನ್ನು ಕಳ್ಳ ಎಂದು ಕರೆಯಬೇಡ ಎಂದು ಅವರು ನನಗೆ ಹೇಳಿದರು. ಅವರು ಅವನು ಬೆಳೆದಂತೆ ಈ ಅಭ್ಯಾಸ ಬಿಡುತ್ತಾನೆ ಎಂದು ಭರವಸೆ ನೀಡಿದ್ದರು. ಆದರೆ ಬದಲಿಗೆ ಅವನು ಅದರಲ್ಲಿ ಇನ್ನೂ ಮಗ್ನನಾದನು. ನನ್ನ ಮಗನಿಗೆ ಈಗ 10 ವರ್ಷ ಮತ್ತು ಅವನು ಇದರಿಂದ ಬೇಸತ್ತಿದ್ದಾನೆ. ಈ ವರ್ಷ ಕೇಲೆಬ್‌ಗೆ ಆಮಂತ್ರಣವಿಲ್ಲ ಎಂದು ನಾನು ನನ್ನ ಪತಿಗೆ ಹೇಳಿದೆ. ಇದರಿಂದ ಕುಟುಂಬದಲ್ಲಿ ಜಗಳವಾಗುತ್ತದೆ ಎಂದು ನನ್ನ ಪತಿ ವಾದಿಸಿದನು. ಆದರೆ ನಾನು ನನ್ನ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಂತೆ. ನಂತರ ನನ್ನ ಪತಿ ನನ್ನ ಬೆನ್ನ ಹಿಂದೆ ಅವನನ್ನು ಆಮಂತ್ರಿಸಿದ್ದಾನೆ ಎಂದು ನನಗೆ ತಿಳಿಯಿತು. ನಾನು ಕೇಲೆಬ್‌ಗೆ ಆಮಂತ್ರಣವಿಲ್ಲ ಎಂದು ಪೋಷಕರಿಗೆ ಸಂದೇಶ ಕಳುಹಿಸಿದೆ. ಆಗ ಎಲ್ಲವೂ ಸ್ಫೋಟವಾಯಿತು. ಈಗ ಕೇಲೆಬ್ ಬರಲು ಸಾಧ್ಯವಾಗದಿದ್ದರೆ ಪಾರ್ಟಿಗೆ ಬರುವುದಿಲ್ಲ ಎಂದು ನನ್ನ ಅತ್ತೆ-ಮಾವಗಳು ಬೆದರಿಸುತ್ತಿದ್ದಾರೆ. ನನ್ನ ಮಗನಿಗೆ ತನ್ನ ಅಜ್ಜ-ಅಜ್ಜಿಯಂದರೆ ತುಂಬಾ ಪ್ರೀತಿ, ಅವರು ಬರದಿದ್ದರೆ ತಾನು ಏನೋ ತಪ್ಪು ಮಾಡಿದ್ದೇನೆ ಎಂದು ಅವನು ಭಾವಿಸುತ್ತಾನೆ. ಅದಕ್ಕಿಂತ ಕೆಟ್ಟದಾಗಿ, ನನ್ನ ಪತಿ ನನ್ನೊಂದಿಗೆ ಮಾತನಾಡುತ್ತಿಲ್ಲ. ಈಗ ಹುಟ್ಟುಹಬ್ಬ ಹತ್ತಿರ ಬರುತ್ತಿರುವುದರಿಂದ ನಾನು ಹುಚ್ಚಿಯಾಗುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿದೆ. ನಾನು ನನ್ನ ಮಗನನ್ನು ರಕ್ಷಿಸುತ್ತಿದ್ದೇನಾ ಅಥವಾ ನಾನು ಅತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದೇನಾ?